ಮಲ್ಲೇನಹಳ್ಳಿ ಊರ ಹೊರಗೆ ಒಂದು ಸಣ್ಣ ಮಣ್ಣಿನ ಮನೆ ಇತ್ತು. ಮೇಲೆ ತೆಂಗಿನ ಗರಿ, ಗೋಡೆಗಳೆಲ್ಲ ಬಿರುಕು ಬಿಟ್ಟಿದ್ವು. ಬಾಗಿಲು ಮುರಿದು ಹೋಗೋ ಸ್ಥಿತಿಯಲ್ಲಿತ್ತು. ಅದೇ ನಮ್ಮ ರಾಜುವಿನ ಮನೆ. ಆಗ ರಾಜುವಿಗೆ 16 ವರ್ಷ. ಅಡಿಗೆ ಮನೆಯಿಂದ ಅಮ್ಮನನ ಧ್ವನಿ ಬಂತು. ರಾಜು, ಲೋ ರಾಜು, ಬಾ ಮಗ್ನೆ, ಬಿಸಿ ಬಿಸಿ ರೊಟ್ಟಿ ಮಾಡಿದೀನಿ, ಬಂದು ತಿನ್ನು. ರಾಜು ಬೇಗ ಬೇಗ ಬಂದ. ಅವನ ತಾಯಿ ಸಾವಿತ್ರಮ್ಮ ಊರಲ್ಲಿ ಎಲ್ಲರಿಗೂ ಅಕ್ಕ ಇದ್ದ ಹಾಗೆ, ತುಂಬಾ ಒಳ್ಳೆಯವರು. ಆದ್ರೆ ಇತ್ತೀಚೆಗೆ ಅವರಿಗೆ ತುಂಬಾ ಹುಷಾರಿರ್ಲಿಲ್ಲ. ಕಾಯಿಲೆ ಒಳಗೊಳಗ್ ತಿಂತಾ ಇತ್ತು. ರೊಟ್ಟಿ ತಿಂತ ರಾಜು ಅಮ್ಮನ ಮುಖ ನೋಡಿ ಬೇಜಾರಲ್ಲಿ ಮಾತಾಡಿದ. ಅಮ್ಮ, ನಾಳೆ ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂದ್ರೆ ಮೇಷ್ಟ್ರು ಕ್ಲಾಸಿಂದ ಆಚೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಏನ್ ಮಾಡೋದಮ್ಮ, ನಂಗೆ ಭಯ ಆಗ್ತಿದೆ. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಕಣಪ್ಪ. ನಾನು ಇರೋವರೆಗೂ ನಿನ್ನ ಓದು ನಿಲ್ಸಲ್ಲ. ನೀನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ನೀನು ದೊಡ್ಡವನಾದ ಮೇಲೆ ನಮ್ಮ ಕಷ್ಟ ಎಲ್ಲ ಕಳಿಯುತ್ತೆ. ಇದನ್ನ ಕೇಳಿ ರಾಜು ಸುಮ್ಮನಾದ. ಅವನಿಗೆ ಗೊತ್ತು ಮನೇಲಿ ದುಡ್ಡಿಲ್ಲ, ಅಮ್ಮ ಕೂಲಿ ಮಾಡಿ ಜೀವನ ನಡೆಸ್ತಿದ್ದಾರೆ ಅಂತ. ಅಷ್ಟ್ರಲ್ಲೇ ಹೊರಗಡೆಯಿಂದ ಬಿದ್ದು ಬಿದ್ದು ನಗೋ ಶಬ್ದ ಬಂತು. ಅದು ಆ ಊರ ಗೌಡ್ರ ಮಗ ಗುಂಡ. ಅವನಿಗೂ ರಾಜುವಿನ ವಯಸ್ಸೇ, ಆದ್ರೆ ದುಡ್ಡಿನ ಅಹಂಕಾರ. ಹೇ ರಾಜು, ಮತ್ತೆ ಸ್ಕೂಲ್ ಹೊರಟಿಯಾ? ನಿನ್ ಹಣೆ ಬರಹದಲ್ಲಿ ಕೂಲಿ ಮಾಡೋದೇ ಬರ್ದಿರೋದು. ಓದೋದೆಲ್ಲ ನಿನ್ಗಾಗಲ್ಲ. ದೊಡ್ಡ ಆಫೀಸರ್ ಆಗ್ತಾನಂತೆ, ಆಫೀಸರ್. ಮೊದಲು ನಿನ್ ಮನೆ ಸ್ಥಿತಿ ನೋಡ್ಕೊ. ನಿನ್ ಯೋಗ್ಯತೆಗೆ ಕೂಲಿ ಕೆಲ್ಸಾನೇ ಸರಿ. ಇದನ್ನ ಕೇಳಿ ರಾಜುವಿಗೆ ತುಂಬಾ ಕೋಪ ಬಂತು. ಏನಾದ್ರೂ ಬೈಯೋಣ ಅನ್ನಿಸ್ತು. ಆದ್ರೆ ಅಮ್ಮನ ಮುಖ ನೋಡಿ ಸುಮ್ಮನೆ ತಲೆ ತಗ್ಗಿಸ್ಕೊಂಡು ಸ್ಕೂಲ್ ಕಡೆ ನಡ್ದ. ರಾಜು ದಿನ ಸ್ಕೂಲಿಂದ ಬರೋವಾಗ ಶಾರದಮ್ಮನ ಮನೆ ಹತ್ರ ಬರ್ತಿದ್ದ. ಶಾರದಮ್ಮ ಆ ಊರಿನ ಆಗಿನ ಶ್ರೀಮಂತ ದಿವಂಗತ ಪಟೇಲರ ಪತ್ನಿ. ಆದ್ರೆ ಈಗ ಅವರು ವಿಧವೆ. ಅವರಿಗೆ ಮಕ್ಕಳಿರ್ಲಿಲ್ಲ. ಆದ್ರೆ ಅವರಿಗೆ ರಾಜುನ ಕಂಡ್ರೆ ಪ್ರಾಣ. ಬಾರೋ ರಾಜು, ಬಾ ಇಲ್ಲಿ. ಮಧ್ಯಾಹ್ನ ಏನ್ ತಿಂದೆ ಕಣಪ್ಪ? ಬರೀ ರೊಟ್ಟಿ ತಿಂದ್ಯಾ? ಬಾ ಇಲ್ಲಿ, ನಿನ್ಗೋಸ್ಕರ ಹಾಲು ಬೆಲ್ಲ ಇಟ್ಟಿದ್ದೀನಿ, ತಗೋ ಕುಡಿ. ಬೇಡ ಅಜ್ಜಿ, ಅಮ್ಮ ಬೈತಾಳೆ. ಸುಮ್ನೆ ಕುಡಿಯೋ. ನೀನ್ ನನಗ್ ಮಗ ಇದ್ದ ಹಾಗೆ ಕಣೋ. ಯಾರ್ ಹಂಗು ಅಂತ ತಿಳ್ಕೋಬೇಡ. ಚೆನ್ನಾಗ್ ಓದಿ ಮುಂದೆ ಬಾ. ಇದನ್ನು ಕೇಳಿ ರಾಜು ಮನ್ಸಲ್ಲೇ ಅನ್ಕೋತಿದ್ದ, ನಾನ್ ದೊಡ್ಡವನಾದ್ಮೇಲೆ ಇವರ ಋಣ ತೀರಿಸ್ಬೇಕು ಅಂತ. ಒಂದಿನ ರಾತ್ರಿ ರಾಜು ಅಮ್ಮನ ಹತ್ರ ಕೂತು ಮಾತಾಡ್ತಿದ್ದ. ಅಮ್ಮ, ನಾನ್ ದೊಡ್ಡ ಆಫೀಸರ್ ಆದ್ರೆ ನಮ್ಮನೆ ಹೇಗಿರುತ್ತೆ? ನಮ್ಮನೆ ಪಕ್ಕ ಇರುತ್ತೆ ಕಣಪ್ಪ. ಮಳೆ ಬಂದ್ರೆ ಸೋರಲ್ಲ. ನೀನು ದೊಡ್ಡ ಕುರ್ಚಿಯಲ್ಲಿ ಕೂತಿರ್ತೀಯ, ಕೈಯಲ್ಲಿ ಪೆನ್ ಇರುತ್ತೆ, ಊರ ಜನ ನಿನ್ಗೆ ಸೆಲ್ಯೂಟ್ ಹೊಡಿತಾರೆ. ಇದನ್ನು ಕೇಳಿ ರಾಜುಗೆ ತುಂಬಾ ಖುಷಿಯಾಯ್ತು. ಆದ್ರೆ ವಿಧಿ ಆಟನೇ ಬೇರೆ ಇತ್ತು. ಚಳಿಗಾಲದ ಒಂದು ಬೆಳಿಗ್ಗೆ ಸಾವಿತ್ರಮ್ಮನಿಗೆ ವಿಪರೀತ ಕೆಮ್ಮು ಶುರುವಾಯ್ತು. ಅಮ್ಮ, ನಿನಗೆ ಹುಷಾರಿಲ್ಲ, ಇರು, ನಾನು ಹೋಗಿ ವೈದ್ಯರನ್ನ ಕರ್ಕೊಂಡ್ ಬರ್ತೀನಿ. ಬೇಡ ಮಗ್ನೆ, ಸ್ಕೂಲ್ ಡೇ ಟೈಮ್ ಆಯ್ತು, ಹೋಗು. ಇದೇನ್ ದೊಡ್ಡ ಕಾಯಿಲೆ ಅಲ್ಲ, ಸುಮ್ನೆ ನೆಗಡಿ ಅಷ್ಟೆ. ನೀನು ಓದ ಕಡೆ ಗಮನ ಕೊಡು. ದಿನ ಕಳೆದ ಹಾಗೆ ಸಾವಿತ್ರಮ್ಮ ಹಾಸಿಗೆ ಹಿಡಿದ್ಲು. ರಾಜುನೇ ಮನೆ ಕೆಲಸ ಮಾಡಿ ಅಮ್ಮನ ಸೇವೆ ಮಾಡಿ ಸ್ಕೂಲ್ಗೆ ಹೋಗ್ತಿದ್ದ. ಒಂದು ದಿನ ರಾಜು ಔಷಧಿ ತರೋಕೆ ಹೋದಾಗ ಗುಂಡ ಮತ್ತೆ ಅಡ್ಡ ಬಂದ. ಲೇ ರಾಜು, ನಿಮ್ಮಮ್ಮ ಇನ್ನು ಜಾಸ್ತಿ ದಿನ ಉಳಿಯಲ್ಲ ಕಣೋ. ಆಮೇಲೆ ಈ ಮನೆ ಕೂಡ ನಮ್ದಾಗತ್ತೆ ಅಂತ ಅಪ್ಪ ಹೇಳ್ತಿದ್ರು. ನೀನ್ ಬೀದಿಗೆ ಬರೋದು ಗ್ಯಾರಂಟಿ. ಇದನ್ನು ಕೇಳಿ ರಾಜುವಿಗೆ ತುಂಬಾ ಕೋಪ ಬಂತು. ಬಾಯಿ ಮುಚ್ಕೊಂಡು ಹೋಗು ಗುಂಡ, ಇನ್ಯಾವತ್ತೂ ಈ ತರ ಮಾತಾಡ್ಬೇಡ. ದಿನಗಳು ಉರುಳಿದ್ವು. ಒಂದ್ ರಾತ್ರಿ ಸಾವಿತ್ರಮ್ಮ ರಾಜುನ್ ಹತ್ರ ಕರೆದ್ಲು. ಆಕೆ ತುಂಬಾ ವೀಕ್ ಆಗಿದ್ಲು. ಮಗನೇ ರಾಜು, ನನ್ನ ಮಾತು ಕೇಳು.
ಏನೇ ಕಷ್ಟ ಬಂದ್ರೂ ಓದ್ಬಿಡ್ಬೇಡ. ನೀನು ಗೆಲ್ಲಲೇಬೇಕು. ದೊಡ್ಡ ಆಫೀಸರ್ ಆಗಿ ಊರಿಗ್ ಬರ್ಬೇಕು. ಅಮ್ಮ ಹಾಗೇಳ್ಬೇಡ ಅಮ್ಮ, ನೀನ್ ಹುಷಾರಾಗ್ತೀಯ. ಆದ್ರೆ ಬೆಳಗಾಗೋದ್ರಲ್ಲಿ ಸಾವಿತ್ರಮ್ಮ ತೀರ್ಕೊಂಡ್ರು. ರಾಜು ಅನಾಥನಾದ. ಊರಿನ ಜನರೆಲ್ಲ ಸೇರಿದ್ರು. ಆಗ ಅಲ್ಲಿ ಶಾರದಮ್ಮ ಬಂದು ಅವನಿಗೆ ಧೈರ್ಯ ಹೇಳಿದ್ರು. ಧೈರ್ಯ ತಗೋ ರಾಜು. ಅಮ್ಮನ ಕನಸು ನನಸು ಮಾಡೋದೇ ನಿನ್ನ ಗುರಿಯಾಗ್ಬೇಕು. ನಾನಿದ್ದೀನಿ ನಿನ್ಗೆ. ಅಮ್ಮ ಹೋದ್ಮೇಲೆ ರಾಜುವಿನ ಕಷ್ಟ ಶುರುವಾಯ್ತು. ಊಟಕ್ಕೂ ಗತಿ ಇಲ್ಲ. ರಾಜು ಊರ ಕಟ್ಟೆ ಮೇಲೆ ಕೂತು ಶೂ ಪಾಲಿಶ್ ಮಾಡೋ ಕೆಲಸ ಶುರು ಮಾಡಿದ. ಜನ ಹೀಯಾಳ್ಸಿದ್ರು ತಲೆ ಕೆಡಿಸಿಕೊಳ್ಳದೆ ರಾತ್ರಿ ಕಂಬದ ಕೆಳಗೆ ಓದ್ತಿದ್ದ. ಒಂದು ಮಳೆಗಾಲದ ದಿನ ಊರ ಗೌಡ್ರು ಮತ್ತೆ ಅವರ ಮಗ ಗುಂಡ ಬಂದ್ರು. ನೋಡು ರಾಜು, ಅಮ್ಮ ಇಲ್ದ ಮೇಲೆ ಈ ಮನೆ ನಿನಗ್ಯಾಕೆ? ಇದನ್ನ ಬಿಟ್ಟುಬಿಡು. ಬೇರೆ ಯಾರಾದ್ರೂ ಬಡವರು ಇರ್ಲಿ. ಇಲ್ಲ ಗೌಡ್ರೆ, ಇದು ನನ್ನ ಅಮ್ಮನ ನೆನಪು. ನನ್ನ ತಂದೆ ತಾಯಿ ಪ್ರೀತಿಯಿಂದ ಕಟ್ಟಿದ ಮನೆ. ನಾನಿದನ್ ಬಿಡಲ್ಲ. ಅಪ್ಪ, ಇವನ್ಗೆ ಹೇಳಿ ಪ್ರಯೋಜನ ಇಲ್ಲ. ನಮ್ಮ ಹತ್ರ ಪೇಪರ್ ಇದ್ದೆಲ್ಲ ತೋರ್ಸೆ. ನೋಡು ರಾಜು, ನಿಮ್ಮಮ್ಮ ಕಾಯಿಲೆ ಇದ್ದಾಗ ನನ್ನ ಹತ್ರ ಸಾಲ ತಗೊಂಡು ಈ ಮನೆ ಪತ್ರನ ಅಡ ಇಟ್ಟಿದ್ಲು. ಈಗ ಸಾಲ ತೀರ್ಸೋಕೆ ಆಗಲ್ಲ ನಿನ್ ಕೈಲಿ. ಅದಕ್ಕೆ ಈ ಮನೆ ನಂದು. ಮರ್ಯಾದೆಯಾಗಿ ಜಾಗ ಖಾಲಿ ಮಾಡು. ಅದು ಹಸಿ ಸುಳ್ಳು ಅಂತ ರಾಜುವಿಗೆ ಗೊತ್ತಿತ್ತು. ಆದ್ರೆ ಗೌಡರ ಎದುರು ಮಾತಾಡೋ ಶಕ್ತಿ ಅವನಿಗಿರ್ಲಿಲ್ಲ. ಊರ ಜನ ಸುಮ್ಮನೆ ನೋಡಿದ್ರು. ರಾಜು ಅಳುತ್ತಾ ತನ್ನ ಬಟ್ಟೆ ಬ್ಯಾಗ್ ತಗೊಂಡು ಶಾರದಮ್ಮನ ಮನೆಗೆ ಹೋದ. ಅಜ್ಜಿ ಗೌಡ್ರ ಮನೆ ಕಿತ್ಕೊಂಡ್ರು. ನಾನು ಪೇಟೆಗೆ ಹೋಗ್ತೀನಿ. ಇಲ್ಲಿದ್ರೆ ನಿಮ್ಮೇಲ್ ಭಾರ ಆಗ್ತೀನಿ. ದೊಡ್ಡ ಆಫೀಸರ್ ಆಗಿ ವಾಪಸ್ ಬರ್ತೀನಿ. ಹೋಗ್ಬಾರಪ್ಪ, ನನ್ನ ಆಶೀರ್ವಾದ ಸದಾ ಇರುತ್ತೆ. ತಗೋ, ಈ ಹಣ ಇಟ್ಕೋ. ಹುಷಾರಾಗಿರು. ಎಲ್ಲಿ ತಾಯಿಯ ನಗು, ಇಂದು ಖಾಲಿ ಮನೆ, ಗಾಳಿ ಕೂಡ ಬಾರದಂತೆ ಮೌನವಾಗಿದೆ. ಅಮ್ಮ ಹೇಳಿದ ಮಾತು ಹೃದಯಕ್ಕೆ ತಂಗಿದೆ. ನೀನು ಕಲಿಯಬೇಕು ಮಗ, ದೇಶಕ್ಕೆ ಬೆಳಕು ಆಗಬೇಕು. ಇಂದು ಹಳ್ಳಿಯನ್ನು ಬಿಟ್ಟು ಹೊತ್ತಿದ್ದೀನಿ. ಕಣ್ಣಲ್ಲಿ ಅಮ್ಮನ ಕನಸು ಹೊತ್ತುಕೊಂಡು. ಅಮ್ಮ, ನಿನ್ನ ಕನಸಿಗಾಗಿ ನಾನು ಬದುಕ್ತೀನಿ. ಕಲೆಕ್ಟರ್ ಆಗಿ ನಿನ್ನ ಹೆಸರನ್ನು ಹೊಳೆಯಿಸುತ್ತೀನಿ. ಆಕಾಶದ ನಕ್ಷತ್ರವಾದರೂ ನನ್ನ ಹಾದಿಯಲ್ಲಿ ನೀಯೇ ಬೆಳಕು ಅಮ್ಮ. ನನ್ನ ಹಾದಿಯಲ್ಲಿ ನೀನೇ ಬೆಳಕು ಅಮ್ಮ.
ಕೈ ತುಂಬಾ ನೆನಪು, ಮನ ತುಂಬಾ ನೋವು, ಎದುರಿನ ನಗರ ಬೀಗಲು ಕರೆಯುತ್ತಿದೆ. ರಾಜು ಪೇಟೆ ಸೇರಿ ಒಂದು ಅನಾಥಾಶ್ರಮ ಸೇರಿದ. ಅಲ್ಲಿನ ಮ್ಯಾನೇಜರ್ ತುಂಬಾ ಒಳ್ಳೆಯವರು. ರಾಜು, ನಿನ್ನ ಕಣ್ಣಲ್ಲಿ ಒಂದು ಕಿಚ್ಚು ಕಾಣ್ತಿದೆ. ನೀನಿಲ್ಲಿ ಇದ್ಕೊಂಡು ಓದು. ಬೆಳಿಗ್ಗೆ ಪೇಪರ್ ಹಾಕು, ಸಂಜೆ ಕೆಲಸ ಮಾಡು. ಆದ್ರೆ ಓದ ಮಾತ್ರ ನಿಲ್ಲಿಸ್ಬೇಡ. ಆಯ್ತು ಸರ್, ನಾನು IAS ಮಾಡಿ ಕಲೆಕ್ಟರ್ ಆಗೇ ಆಗ್ತೀನಿ. ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ಮ್ಯಾನೇಜರ್ ಹೇಳಿದ ಹಾಗೆ ಬೆಳಿಗ್ಗೆ ಪೇಪರ್ ಹಾಕಿ ಸಂಜೆ ಕೆಲಸ ಮಾಡಿ. ರಾಜು ಹಗಲು ರಾತ್ರಿ ಕಷ್ಟಪಟ್ಟು ಓದಿದ ಮತ್ತು ಗೋಡೆ ಮೇಲೆ ಅಮ್ಮನ ಕನಸು ನನ್ನ ಜವಾಬ್ದಾರಿ ಅಂತ ಬರೆದಿಟ್ಕೊಂಡಿದ್ದ. ಹೀಗೆ 4 ವರ್ಷ ಕಳೀತು. ರಿಸಲ್ಟ್ ಬಂದ ದಿನ ಟಿವಿಲಿ ಅನೌನ್ಸ್ ಆಯಿತು. ಬ್ರೇಕಿಂಗ್ ನ್ಯೂಸ್, UPSC ಪರೀಕ್ಷೆಯಲ್ಲಿ ಅನಾಥಾಶ್ರಮದ ಹುಡುಗ ರಾಜುಕುಮಾರ್ ಇಡೀ ರಾಜ್ಯಕ್ಕೆ 12ನೇ ರ್ಯಾಂಕ್ ಪಡೆದು ಸಾಧನೆ ಮಾಡಿದ್ದಾರೆ. ರಾಜು ಕಲೆಕ್ಟರ್ ಆದ. ಕೆಲವು ತಿಂಗಳ ನಂತರ ಮಲ್ಲೇನಹಳ್ಳಿಗೆ ಒಂದು ಕಾರ್ ಬಂತು. ಪೊಲೀಸ್ ಜೀಪ್ಗಳು ಸಾಲಾಗಿ ಬಂದ್ರು. ಕಾರಿಂದ ಇಳಿದಿದ್ದು ಕಾಕಿ ಬಟ್ಟೆಯಲ್ಲಿದ್ದ ಕಲೆಕ್ಟರ್ ರಾಜು. ನೋಡ್ರಿ ಅಲ್ಲಿ, ಇವನು ನಮ್ ಶೂ ಪಾಲಿಶ್ ಮಾಡೋ ಹುಡುಗ ರಾಜು ಅಲ್ವಾ? ಎಂಥ ಆಫೀಸರ್ ಆಗುನೆ. ಅಪ್ಪ ಅಪ್ಪ, ಆ ರಾಜು ಕಲೆಕ್ಟರ್ ಆಗಿ ಬಂದವನೇ, ಪೊಲೀಸ್ ಪಡೆನೇ ಬಂದಿದೆ. ಇದನ್ನು ಕೇಳಿ ಗೌಡ್ರು ಬೆವತ್ ಹೋದ್ರು. ರಾಜು ನೇರವಾಗಿ ತನ್ನ ಹಳೆಯ ಮನೆ ಹತ್ರ ಹೋದ. ಗೌಡ್ರು ನಡುಕ್ತಾ ಬಂದ್ರು. ನಮಸ್ಕಾರ ಸಾಹೇಬ್ರೆ. ಬನ್ನಿ ಬನ್ನಿ, ನಮ್ಮ ಊರಿಗೆ ದೊಡ್ಡ ಗೌರವ ನೀವು. ಗೌಡ್ರೆ, ನಾನು ಬಂದಿರೋದು ಮರ್ಯಾದೆ ತಗೊಳ್ಳೋಕಲ್ಲ, ನನ್ನ ಮನೆ ವಾಪಸ್ ಪಡ್ಕೊಳ್ಳೋಕೆ. ಅಮ್ಮನ ಅನಿವಾರ್ಯತೆನ ನೀವು ಉಪಯೋಗಿಸ್ಕೊಂಡ್ರಿ, ಆದ್ರೆ ಈಗ ನಾನು ಸುಮ್ಮನಿರಲ್ಲ. ಈಗಲೇ ಬೀಗ್ ಕೊಡ್ತೀರಾ ಅಥವಾ ಕಾನೂನು ಪ್ರಕಾರ ಕ್ರಮ ತಗೊಳ್ಳ? ಅಯ್ಯೋ ಬೇಡ ಸ್ವಾಮಿ, ತಪ್ಪು ನಂದೆ. ತಗೋಪ, ಇದು ನಿನ್ನ ಮನೆನೇ, ಕ್ಷಮಿಸ್ಬಿಡು. ರಾಜು ಆ ಕೀ ತಗೊಂಡು ನೇರವಾಗಿ ಶಾರದಮ್ಮನ ಮನೆಗೆ ಹೋದ. ಶಾರದಮ್ಮನ ಕಾಲಿಗೆ ಬಿದ್ದ. ಅಜ್ಜಿ, ನಾನು ಕಷ್ಟದಲ್ಲಿ ಇದ್ದಾಗ ಅನ್ನ ಹಾಕಿದ್ದು ನೀವು. ಆ ಮನೆ ಇನ್ಮೇಲೆ ನಿಮ್ಮದು. ನೀವಲ್ಲಿ ನೆಮ್ಮದಿಯಾಗಿರಬೇಕು. ನಿನ್ನ ಅಮ್ಮ ಸ್ವರ್ಗದಲ್ಲಿ ಖುಷಿಯಾಗಿರ್ತಾಳೆ ಕಂದ. ನೀನು ಅವಳ ಆಸೆಯನ್ನ ಪೂರೈಸಿದ್ದೀಯ. ಆಮೇಲೆ ರಾಜು ಊರ ಜನರೆಲ್ಲ ಸೇರಿಸಿ ಒಂದು ಮಾತು ಹೇಳಿದ. ನೋಡಿ, ಬಡತನ ನಮ್ಮನ್ನ ಸೋಲಿಸಲ್ಲ, ನಾವು ಸೋತಾಗ ಮಾತ್ರ ಸೋಲ್ತೀವಿ. ಜ್ಞಾನ ಇದ್ರೆ ಯಾರನ್ನು ಬೇಕಾದ್ರೂ ಗೆಲ್ಬಹುದು. ಇವತ್ತು ನಮ್ಮೂರಿಗೆ ಒಂದು ಹೈಸ್ಕೂಲ್ ಮತ್ತೆ ಲೈಬ್ರರಿ ಕಟ್ಸೋಕೆ ಆರ್ಡರ್ ಮಾಡ್ತೀನಿ. ಎಲ್ಲರೂ ಓದಿ ಮುಂದೆ ಬನ್ನಿ. ರಾಜುವಿನ ಮಾತು ಕೇಳಿ ಇಡೀ ಊರೇ ಚಪ್ಪಾಳೆ ತಟ್ಟಿತ್ತು. ಪರಿಸ್ಥಿತಿ ನಮ್ಮನ್ನ ತುಳಿಯಬಹುದು, ಆದ್ರೆ ಛಲ ಇದ್ರೆ ನಾವು ಎದ್ದು ನಿಲ್ಬೋದು ಅನ್ನೋದನ್ನ ರಾಜು ಸಾಬೀತು ಮಾಡಿದ. ಈ ಕಥೆ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೂ ಇಂಥ ಅರ್ಥಪೂರ್ಣ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಮುಂದಿನ ಕಥೆಗಳ ಶಕ್ತಿ. ಧನ್ಯವಾದಗಳು.